ಇಡೀ ಕ್ಯಾಬಿನೆಟ್ನಲ್ಲಿ ಯಾವುದೇ ಮಹಿಳಾ ಸಚಿವೆ ಇಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ಒಂದೆರಡು ಸ್ಥಾನವನ್ನು ಕೊಡಬೇಕಾಗಿತ್ತು ಅನ್ನುವಂಥದ್ದು ಅವರ ಅಭಿಪ್ರಾಯ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಇದು ಮುಗಿಲೀಗ ಈಗ ಈ ಪಾಸ್ ಹೋಗಿ ಇನ್ನೊಂದು ಪಾಸ್ ಸ್ಟಾರ್ಟ್ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. There should have been at least one woman minister. 5 ಇದ್ದಾರೆ, at least ಅಲ್ಲಿ 2-3 ಜನ ಕೊಡಬೇಕಾಗಿತ್ತು ನನ್ನ ಪ್ರಕಾರ. ಥ್ಯಾಂಕ್ ಯು ಶಾಸ್ತ್ರಿ ಅವರೇ. That is ಈಗ ಇದು ಮುಗಿಲೀಗ ಈಗ ಈ ಪಾಸ್ ಹೋಗಿ ಇನ್ನೊಂದು ಪಾಸ್ ಸ್ಟಾರ್ಟ್ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. There should have been at least one woman minister. 5 ಇದ್ದಾರೆ, at least ಅಲ್ಲಿ 2-3 ಜನ ಇರುವಂಥದ್ದು ಒಂದು ಖಾಲಿ ಸಚಿವ ಸ್ಥಾನ, ಅದು ಮಹಿಳಾ ಸಚಿವೆಗೆ ಮೀಸಲು ಅನ್ನುವಂಥ ವಿಷಯ ಈಗ ಒಂದು ಗುಟ್ಟಾಗಿ ಉಳಿದಿಲ್ಲ, ಅದು ರಟ್ಟಾಗಿದೆ. ಒಂದು ಸಚಿವ ಸ್ಥಾನಕ್ಕೆ ಈಗ ಸುಮಾರು 6-7 ಮಹಿಳಾ ಶಾಸಕಿಯರು ಪೈಪೋಟಿಗೆ ನಿಂತಿದ್ದಾರೆ. ಸೊ ಅದರಲ್ಲಿ ಯಾರಿಗೆ ಒಲಿಯುತ್ತೆ ಅನ್ನುವಂಥ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಇದರ ಕುರಿತಾಗಿ ಮಾತನಾಡಿದ್ದಾರೆ. 6 ಜನ ಇದ್ದಾರೆ, ಅಟ್ಲೀಸ್ಟ್ ಒಂದು 2-3 ಕೊಡಬೇಕಾಗಿತ್ತು ಅನ್ನುವಂಥದ್ದು ಅವರ ಅಭಿಪ್ರಾಯ. ಸೊ ಇದನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಈ ರೀತಿಯಾದಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.